ರಾಜ್ಯಾದ್ಯಂತ ಕಡು ಬೇಸಿಗೆಯ ಬಿಸಿ ಹೆಚ್ಚಾಗ್ತಾ ಇದ್ದಂತೆ ಗ್ರಾಮೀಣ ಭಾಗಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಸೃಷ್ಟಿಯಾಗ್ತಾ ಇದೆ. ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಬಶೀರಾಪುರ ಗ್ರಾಮದಲ್ಲಿ ತಲೆದೂರಿರುವ ಕುಡಿಯುವ ನೀರಿನ ಸಮಸ್ಯೆಗೆ ಪಂಚಾಯತ್ ಅಧಿಕಾರಿಗಳು ಸ್ಪಂದಿಸದ ಕಾರಣ ಆಕ್ರೋಶಗೊಂಡ ನೂರಾರು ಗ್ರಾಮಸ್ಥರು ಮೀನಕೇರ ಗ್ರಾಮ ಪಂಚಾಯತ್ ಕಚೇರಿ ಎದುರು ಭೀಕರ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪ್ರತಿಭಟನಾ ನಿರತ ಗ್ರಾಮಸ್ಥರ ಪ್ರಕಾರ ಬಶೀರಾಪುರ ಗ್ರಾಮದಲ್ಲಿ ಕಳೆದ ಹಲವು ದಿನಗಳಿಂದ ಕುಡಿಯುವ ಒಂದು ಬಿಂದಿಗೆ ನೀರಿಗೂ ಕೂಡ ಜನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಹಲವಾರು ಬಾರಿ ಮೀನಕೇರ ಪಂಚಾಯತ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಗಮನಕ್ಕೆ ತರಲಾಗಿದ್ರೂ ಕೂಡ ಯಾವುದೇ ಒಬ್ಬ ಅಧಿಕಾರಿಯೂ ಸಮಸ್ಯೆಗೆ ಸ್ಪಂದಿಸುವ ಕನಿಷ್ಠ ಸೌಜನ್ಯ ತೋರ್ತಾ ಇಲ್ಲ. ಇನ್ನು ಗ್ರಾಮಗಳಿಗೆ ಭೇಟಿ ನೀಡಿ ಕಷ್ಟ ಆಲಿಸಿದ ಮತ್ತು ಹವಾನಿಯಂತ್ರಿತ ಕೊಠಡಿಗಳಲ್ಲಿ ಕಾಲ ಕಳೆಯುವ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಉನ್ನತ ಮಟ್ಟದ ತನಿಖೆ ನಡೆಸಿ ತಕ್ಷಣವೇ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಪ್ರತಿಭಟನಾಕಾರರು ಬಿಗಿಪಟ್ಟು ಹಿಡಿದಿದ್ದಾರೆ. ಇನ್ನು ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಘೋಷಣೆಗಳನ್ನ ಕೂಗಿದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿಯೇ ಕೆಲವು ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ಗ್ರಾಮಸ್ಥರ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದ್ದಂಗೆ ಚಿಟಗುಪ್ಪ ತಹಶೀಲ್ದಾರ್ ಆದ ಮಂಜುನಾಥ್ ಪಂಚಾಳ್ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅಂದ್ರೆ ಇಒ ಲಕ್ಷ್ಮೀ ಬಿರಾದರ್ ಅವರು ಜಂಟಿಯಾಗಿ ಸ್ಥಳಕ್ಕೆ ಧಾವಿಸಿದ್ರು. ಇನ್ನು ಪ್ರತಿಭಟನಾಕಾರರ ಅಹವಾಲುಗಳನ್ನ ಆಲಿಸಿದ ಅಧಿಕಾರಿಗಳು ಬಶೀರಾಪುರ ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆಯನ್ನ ಅತ್ಯಂತ ಶೀಘ್ರದಲ್ಲೇ ಪರ್ಯಾಯ ಮಾರ್ಗಗಳ ಮೂಲಕ ಬಗೆಹರಿಸುವುದಾಗಿ ಮತ್ತು ಸಾರ್ವಜನಿಕರೊಂದಿಗೆ ದುರ್ವರ್ತನೆ ತೋರಿದ ಸಿಬ್ಬಂದಿಗಳ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನ ನೀಡಿದ್ದಾರೆ. ಅಧಿಕಾರಿಗಳ ಲಿಖಿತ ಭರವಸೆಯ ನಂತರ ಗ್ರಾಮಸ್ಥರು ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಹಿಂಪಡೆದಿದ್ದಾರೆ. ನಾವು ನಮ್ಮ ಕೆಲಸ ಮಾಡೋಕ್ಕಾಗಲಿಲ್ಲ, ನೀವೇ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ನೀವೇ ರಿಪೇರ್ ಮಾಡ್ಕೊಂಡು ಅಂತ ಹೇಳ್ತಾರ. ಸಾರ್ವಜನಿಕ ಅವಾಚ್ಯ ಪದದಲ್ಲಿ ಮಾತಾಡ್ತಾರ. ಈ ಕ್ವಶನ್ ಮತ್ತೆ ಕೂಡ್ತಾ ಹೊಸದ ಹೇಳಿ ಹೆಸರು ಮಾತಾಡಿ ಈಗ ಹೇಳಿ ಮತ್ತೆ ಅರ್ಧ ಗಂಟೆ ಜಸ್ಟ್ ಈಗ ಇವ್ರ ಎದುರು ಮಾತಾಡ್ತಾರೆ ಇಲ್ಲ ನಾಗರಾಜ್ ಇದ್ರ ಹೆಸರಿಗೆ ಮಾತಾಡ್ತಾರೆ. ಇವ್ರ ಎದುರಿಗೆ ಸ್ಪೀಕರ್ ಇಟ್ಟೆ ಮಾತಾಡಿ ಸರ್ ಕೂಡ್ದ್ರೆ ಕಲೆಕ್ಷನ್ ಕೊಟ್ಟರೆ ಅಂದ್ರೆ ಸರ್ ಇಲ್ಲಿ ಬಸ್ ಐತ್ರಿ ಮಾತಾಡಿ ಇನ್ನೊಂದು ನೋಡ್ರಪ್ಪ ಜನ ಬಂದ್ರೆ 30 ಜನ ಬಸರಾಪುರದಿಂದ ನಮ್ಗೆ ಇರೋದೀಗ ಜಿಜಮ್ದಿಂದ ಒಂದು ಮೋಟರು ಬಾವಿ ಮೋಟರ್ದಿಂದ 2 ದಿವಸ ಜಿಜಮ್ ಮನೆಗೆ ನಡೆದವ್ ನೀರು 3 ಮೋಟರ್ ಆಲ್ರೆಡಿ ದಯವಿಟ್ಟು ಸಂಜೆ ತನಕ ಏನ್ ಮಾಡ್ರಿ ಏನಾರ ಕೂಡ್ದ್ರೆ ಕರೀರಿ ಈಗ ಆಯ್ತು ಈಗ